22ನೇ ಕವನ. ಧರಣೀಪತಿ ಕೇಳು ಅಗ್ನಿ ಇತ್ತನು ಹರಿಧನುಂಜಯರಿಗೆ ರಥಂಗಳ 100 ಶರಾವಳಿ ದಿವ್ಯಧನು ಕೌಮೋದಕಿ ಗದೆಯ ವರನುತ್ರ ಸಿತಾ ಅಶ್ವ ವಕ್ಷಯ ಶರ ನಿಷಂಗಾದಿಗಳನ್ನಿವರು ಹಬ್ಬಿಸಿದರು, ಹರುಷದಲ್ಲಿ ನೆನೆದರು ನಯನವಾರಿಯಲಿ. ಅಂದರೆ ಅಗ್ನಿಯು ಅರ್ಜುನನಿಗೆ ದಿವ್ಯ ರಥ, ಅಕ್ಷಯ ಬತ್ತಳಿಕೆ, ಕವಚ, ಗಾಂಡೀವ ಧನಸ್ಸು, ರಥಕ್ಕೆ ಕಟ್ಟುವ ಬಿಳಿಯ ಕೂದಲು ಇವುಗಳನ್ನು ಕೊಟ್ಟನು. ಶ್ರೀಕೃಷ್ಣನಿಗೆ ಕೌಮೋದಕಿ ಗದೆ, ಸುದರ್ಶನ ಚಕ್ರಗಳನ್ನು ಕೊಟ್ಟನು. ಕಪಿಧ್ವಜ, ಗರುಡ ಧ್ವಜಗಳನ್ನು ಕೊಟ್ಟನು. ಹೂಡಿದರು ರಥವೆರಡನು ಇವರು, ಸಗಾಢದಲ್ಲಿ ಕಪಿ ಗರುಡ ಸಿಂಧುವ ಜೋಡಿಸಿದರಿ ಎದುರು. ನಗುತ ಧನುಂಜಯ ಅಚ್ಚುತ್ತರು ಮೂಡಿಗೆಯ ಮೊನೆಗಣಿಗಳಿಗೆ ಕೈ ನೀಡಿ ಬೊಬ್ಬಿರಿದರು ದಿವಂಗತ. ನೀಡಿದರಿಬ್ಬರನೇ ಬಿರುದದು ಧರಣಿ ದಾಳಿಯಲಿ. ಅಂದರೆ ಕೃಷ್ಣಾರ್ಜುನರಿಬ್ಬರು ದಿವ್ಯ ರಥಗಳನ್ನೇರಿ ಗರುಡ ಕಪಿ ಧ್ವಜಗಳನ್ನು ರಥದ ಮೇಲೆ ಕಟ್ಟಿದರು. ಬತ್ತಳಿಕೆಯ ಬಾಣಗಳಿಗೆ ಕೈಯಿಟ್ಟು ಗರ್ಜಿಸಿದರು. ಗರ್ಜನೆಯ ಅಬ್ಬರವು ಎಲ್ಲೆಡೆ ತುಂಬಿ ಇವರ ದಾಳಿಯ ಅಬ್ಬರಕ್ಕೆ ಭೂಮಿ ಬೆರೆಯಿತು. ಬೊಬ್ಬಿರಿದು ಹರಿ ಪಾಂಚಾಲಜನ್ಯವ ಉಬ್ಬಿ ಧ್ವನಿ ಮಾಡಿದುದು. ಪಾರ್ಥನ ತೆಬ್ಬಿ ನಬ್ಬರ ಅಬ್ಬರ ತೀವಿತ ಬ್ರಹ್ಮಾಂಡ ಮಂಡಲವ ಅಬ್ಬರಿಸಿದುದು. ಗಗನವ ಉಬ್ಬರದ ಬಲುಗಿಡೆಯ ಗಡನವು ಹಬ್ಬಿ ಹರಿದುದು. ದೆಸೆಗೆ ನರನಾಥ ಕೇಳೆಂದ. ಅಂದರೆ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಉಚ್ಚಘೋಷವನ್ನು ಮಾಡಿದನು. ಅರ್ಜುನನ ಗಾಂಡೀವದ ಎದೆಯ ಸದ್ದು ಬ್ರಹ್ಮಾಂಡವನ್ನೇ ತುಂಬಿತ್ತು. ಬಾಣಗಳ ಕಿಡಿಗಳು ದಿಕ್ಕುಗಳನ್ನು ಆವರಿಸಿದವು. ಧನ್ಯವಾದಗಳು.